ಬರಬೇಕು ಮೊದಲನೇದಾಗಿ, ಯಾಕಂದ್ರೆ ದಿಸ್ ಇಸ್ ಕಂಪ್ಲೀಟ್ಲಿ ಫಾರ್ ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್, ಫನ್ ಫೀಲ್ಡ್, ಹಾರರ್ ಇಷ್ಟಪಡುವಂತವ್ರು, ಕಾಮಿಡಿ ಇಷ್ಟಪಡುವಂತವ್ರು, ನನ್ನನ್ನು ಇಷ್ಟಪಡುವಂತವ್ರು, ನಮ್ಮ ಆರ್ಟಿಸ್ಟ್ ಗಳನ್ನ ಇಷ್ಟಪಡುವಂತವ್ರು ಎಲ್ರು ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ನೋಡೋದಕ್ಕೆ ಕೋಣ ಸಿನಿಮಾನ ನೋಡ್ಲೇಬೇಕು ಅಂತ ಹೇಳ್ತೀನಿ. ಅದು ಬಿಟ್ರೆ ಇದೊಂದು ನಿಜ ಘಟನೆ ಆಧಾರಿತ ಕಾನ್ಸೆಪ್ಟ್ ಅನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡಿರೋಂಥದ್ದು. ಓಕೆನಾ? ಸೊ ಒನ್ ಆಫ್ ದ ಪೋರ್ಷನ್ ಇಸ್ ಇನ್ಸ್ಪಿರೇಷನ್, ಒನ್ ಆಫ್ ದ ಪೋರ್ಷನ್ ಇಸ್ ಕ್ರಿಯೇಟೆಡ್, ಒನ್ ಆಫ್ ದ ಪೋರ್ಷನ್ ಇಸ್ ಲೈಕ್ ಹೇಗಂತಾರೆ, ಇವಾಗ ಕಾಮಿಡಿ ಎಲ್ಲಾನು ನಾವು ಕ್ರಿಯೇಟ್ ಮಾಡೋದಲ್ಲ, ಅದನ್ನ ಫಿಲಪ್ಸ್ ಅಂತ ಆಡ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಇವಾಗ ಎಲ್ಲೋ ಏನೋ ಒಂದು ಬೇಜಾರ್ ಆಗ್ತಾ ಇರುತ್ತೆ, ಯಾರೋ ಒಬ್ರಿಗೆ ಫನ್ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ದೇರ್ ಆರ್ ಲೈಕ್ ದೇರ್ ಆರ್ ನೋ ಕಾಮಿಡಿಯನ್ಸ್, ಬಟ್ ವಾಟ್ ದೇ ಸ್ಪೀಕ್ ವಿಲ್ ಬಿಕಮ್ ಅ ಕಾಮಿಡಿ. ಆ ರೀತಿಯಾದಂತಹ ಒಂದು ಹ್ಯೂಮರ್ ಇರುವಂತಹ ಕಾನ್ಸೆಪ್ಟ್ ಇದಾಗಿದೆ. ಅದ್ರ ಜೊತೆಗೆ ಕೆಲವೊಂದು ವಿಷಯಗಳನ್ನ ಅಥವಾ ಕ್ಯಾರೆಕ್ಟರ್ ಗಳನ್ನ ನೋಡಿದಾಗ ಅದು ನಾನೇ ಇರಬಹುದು, ಅಥವಾ ನನಗೆ ಯಾವಾಗೋ ಒಂದು ಪಾಸ್ಟ್ ಲೈಫ್ ನಲ್ಲಿ ಅದಾಗಿರುತ್ತೆ. ಪಾಸ್ಟ್ ಲೈಫ್ ಅಲ್ಲ, ಐ ಮೀನ್ ಟು ಸೇ ನನ್ನ ಲೈಫ್ ನಲ್ಲಿ ಯಾವ್ದೋ ಒಂದು ಸಿಚುವೇಶನ್ ನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಆಗಿರ್ಬೋದು, ಅಥವಾ ಆ ಕ್ಯಾರೆಕ್ಟರ್ ಪಾಸ್ ಆಗಿರ್ತಾರೆ. ಸೊ ನಾವ್ ಜೀವಿಸ್ತೀವಿ ಆ ಕ್ಯಾರೆಕ್ಟರ್ ಗಳಲ್ಲಿ ಅಂತ ನಾನು ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಡೆಫಿನೆಟ್ಲಿ ನೀವು ನೋಡಿದ್ರೆ ನಿಮ್ಗೂ ಕೂಡ ಈ ಕ್ಯಾರೆಕ್ಟರ್ ನಾನು ಅನ್ನೋ ರೀತಿಯಲ್ಲಿ ಒಂದು ಫೀಲ್ ನಿಮ್ಗೆ ಸಿಗತ್ತೆ. ನಾನು ಖಂಡಿತ ಸಿನಿಮಾ ನೋಡಾದ್ಮೇಲೆ ಮತ್ತೆ ತನಿಷಾ ಅವ್ರದ್ದು ಇಂಟರ್ವ್ಯೂ ನಾವು ಖಂಡಿತವಾಗಿಯೂ ಮಾಡ್ತೀನಿ. ಅಂಡ್ ಸಿನಿಮಾ ಬರಬೇಕು ಮೊದಲನೇದಾಗಿ, ಯಾಕಂದ್ರೆ ದಿಸ್ ಇಸ್ ಕಂಪ್ಲೀಟ್ಲಿ ಫಾರ್ ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್, ಫನ್ ಫೀಲ್ಡ್, ಹಾರರ್ ಇಷ್ಟಪಡುವಂತವ್ರು, ಕಾಮಿಡಿ ಇಷ್ಟಪಡುವಂತವ್ರು, ನನ್ನನ್ನು ಇಷ್ಟಪಡುವಂತವ್ರು, ನಮ್ಮ ಆರ್ಟಿಸ್ಟ್ ಗಳನ್ನ ಇಷ್ಟಪಡುವಂತವ್ರು ಎಲ್ರು ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ನೋಡೋದಕ್ಕೆ ಕೋಣ ಸಿನಿಮಾನ ನೋಡ್ಲೇಬೇಕು ಅಂತ ಹೇಳ್ತೀನಿ. ಅದು ಬಿಟ್ರೆ ಇದೊಂದು ನಿಜ ಘಟನೆ ಆಧಾರಿತ ಕಾನ್ಸೆಪ್ಟ್ ಅನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡಿರೋಂಥದ್ದು. ಓಕೆನಾ? ಸೊ ಒನ್ ಆಫ್ ದ ಪೋರ್ಷನ್ ಇಸ್ ಇನ್ಸ್ಪಿರೇಷನ್, ಒನ್ ಆಫ್ ದ ಪೋರ್ಷನ್ ಇಸ್ ಕ್ರಿಯೇಟೆಡ್, ಒನ್ ಆಫ್ ದ ಪೋರ್ಷನ್ ಇಸ್ ಲೈಕ್ ಹೇಗಂತಾರೆ, ಇವಾಗ ಕಾಮಿಡಿ ಎಲ್ಲಾನು ನಾವು ಕ್ರಿಯೇಟ್ ಮಾಡೋದಲ್ಲ, ಅದನ್ನ ಫಿಲಪ್ಸ್ ಅಂತ ಆಡ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಇವಾಗ ಎಲ್ಲೋ ಏನೋ ಒಂದು ಬೇಜಾರ್ ಆಗ್ತಾ ಇರುತ್ತೆ, ಯಾರೋ ಒಬ್ರಿಗೆ ಫನ್ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ದೇರ್ ಆರ್ ಲೈಕ್ ದೇರ್ ಆರ್ ನೋ ಕಾಮಿಡಿಯನ್ಸ್, ಬಟ್ ವಾಟ್ ದೇ ಸ್ಪೀಕ್ ವಿಲ್ ಬಿಕಮ್ ಅ ಕಾಮಿಡಿ. ಆ ರೀತಿಯಾದಂತಹ ಒಂದು ಹ್ಯೂಮರ್ ಇರುವಂತಹ ಕಾನ್ಸೆಪ್ಟ್ ಇದಾಗಿದೆ. ಅದ್ರ ಜೊತೆಗೆ ಕೆಲವೊಂದು ವಿಷಯಗಳನ್ನ ಅಥವಾ ಕ್ಯಾರೆಕ್ಟರ್ ಗಳನ್ನ ನೋಡಿದಾಗ ಅದು ನಾನೇ ಇರಬಹುದು, ಅಥವಾ ನನಗೆ ಯಾವಾಗೋ ಒಂದು ಪಾಸ್ಟ್ ಲೈಫ್ ನಲ್ಲಿ ಅದಾಗಿರುತ್ತೆ. ಪಾಸ್ಟ್ ಲೈಫ್ ಅಲ್ಲ, ಐ ಮೀನ್ ಟು ಸೇ ನನ್ನ ಲೈಫ್ ನಲ್ಲಿ ಯಾವ್ದೋ ಒಂದು ಸಿಚುವೇಶನ್ ನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಆಗಿರ್ಬೋದು, ಅಥವಾ ಆ ಕ್ಯಾರೆಕ್ಟರ್ ಪಾಸ್ ಆಗಿರ್ತಾರೆ. ಸೊ ನಾವ್ ಜೀವಿಸ್ತೀವಿ ಆ ಕ್ಯಾರೆಕ್ಟರ್ ಗಳಲ್ಲಿ ಅಂತ ನಾನು ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಡೆಫಿನೆಟ್ಲಿ ನೀವು ನೋಡಿದ್ರೆ ನಿಮ್ಗೂ ಕೂಡ ಈ ಕ್ಯಾರೆಕ್ಟರ್ ನಾನು ಅನ್ನೋ ರೀತಿಯಲ್ಲಿ ಒಂದು ಫೀಲ್ ನಿಮ್ಗೆ ಸಿಗತ್ತೆ. ನಾನು ಖಂಡಿತ ಸಿನಿಮಾ ನೋಡಾದ್ಮೇಲೆ ಮತ್ತೆ ತನಿಷಾ ಅವ್ರದ್ದು ಇಂಟರ್ವ್ಯೂ ನಾವು ಖಂಡಿತವಾಗಿಯೂ ಮಾಡ್ತೀನಿ. ಅಂಡ್ ಸಿನಿಮಾ